NIA, ATS ಹಲವು ಭಯೋತ್ಪಾದಕರನ್ನು ಬಂಧಿಸಿ ಅವರು ಇಡೀ ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ನಡೆಸಿದ್ದು, ಅಪಾಯಕಾರಿ ರಿಸಿನ್ನಂಥ ವಿಷವನ್ನು ತಯಾರಿಸಿ ಸಾಮೂಹಿಕ ನರಮೇಧಕ್ಕೆ ಯೋಜನೆ ರೂಪಿಸಿದ್ದನ್ನು ಪೊಲೀಸ್ ಇಲಾಖೆ, ಅದು ATS ಇರ್ಬೋದು, NIA ಇರ್ಬೋದು, ವಿಫಲಗೊಳಿಸಿದೆ. ಅಪಾರ ಪ್ರಮಾಣದಲ್ಲಿ RDX ಅನ್ನು ಕೂಡ ವಶಪಡಿಸಿಕೊಂಡಿದೆ. ಬಹುಶಃ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ಭಯೋತ್ಪಾದನೆ ನಡೆಸೋದಕ್ಕೆ ಸಿದ್ಧತೆ ನಡೆಸಿದ್ರು ಅನ್ನೋದನ್ನ ಊಹಿಸ್ಬೋದು. ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ NIA ಸಾಕಷ್ಟು ಎಚ್ಚರ ವಹಿಸಿರೋ ಕಾರಣಕ್ಕೆ ದೊಡ್ಡ ಅಪಾಯವನ್ನು ತಪ್ಪಿಸಿದ್ದಾರೆ. ಇದರಿಂದ ಹತಾಶರಾಗಿರ್ತಕ್ಕಂಥ ಭಯೋತ್ಪಾದಕರು ಕೆಂಪುಕೋಟೆಯನ್ನ ಗುರಿಯಾಗಿಟ್ಕೊಂಡು ನಾವು ಭಯೋತ್ಪಾದಕರು ಇನ್ನೂ ಬದುಕಿದ್ದೀವಿ ಅನ್ನೋದನ್ನ ತಮ್ಮ ಭಯೋತ್ಪಾದಕ ಕೃತ್ಯದ ಮೂಲಕ ತೋರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳೇ, ಇತ್ತೀಚೆಗೆ ತಾವೊಂದು ಸಭೆಯಲ್ಲಿ ಇಸ್ಲಾಂ ಅಂದ್ರೆ ಶಾಂತಿ ಅಂತ ಹೇಳಿದ್ರಿ, ಒಪ್ಪನ. ಈ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಡಾಕ್ಟರ್, ಪ್ರಾಣ ಉಳಿಸುವ ಡಾಕ್ಟರ್ ಅಲ್ಲ, ಸಾಮೂಹಿಕ ನರಮೇಧದ ತಯಾರಿ ಮಾಡ್ತಿದ್ದಂಥ ಭಯೋತ್ಪಾದಕ ಅಹಮದ್ ಮೊಹಿಯುದ್ದೀನ್ ಸೈಯದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು? ಇನ್ನೊಬ್ಬ ಸೈಯದ್ ಮೊಹಮ್ಮದ್ ಸುಹೇಲ್ ಮತ್ತು ಆಜಾದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು? RDX ಎಲ್ಲ ಪತ್ತೆ ಆಯ್ತಲ್ಲ ದೇಶದ ಉದ್ದಗಲಿಕ್ಕೆ. ಯಾವ ಶಾಂತಿ ದೂತರು ಕಳಿಸ್ಕೊಟ್ಟಿದ್ದು? ಯಾವ ಶಾಂತಿ ಧರ್ಮಕ್ಕೆ ಸೇರಿದವರು? ಸ್ವಲ್ಪ ತಮ್ಮ ತಲ್ಲೂ ಇಂಟೆಲಿಜೆನ್ಸ್ ಇದೆ, ತಮಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ, ತರಿಸ್ಕೊಳ್ಳಿ.